ನಮಸ್ಕಾರ ವೀಕ್ಷಕರೇ, RJ32 ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ರಾಘವೇಂದ್ರ. ಇದೀಗ ಪ್ರಮುಖ ಸುದ್ದಿಗಳಿಗೆ ಹೋಗೋಣ. ಅತಿವೃಷ್ಟಿಯಿಂದ ಮಳೆಯಿಂದ ಹಾನಿಗೊಳಗಾದ ರೈತರು ಸಂಕಷ್ಟದಲ್ಲಿದ್ದಾರೆ. ಹಿಂಗಾರು ಬಿತ್ತನೆ ಮಾಡಿ ಕಂಗಾಲದ ರೈತರ ಸಾಲದ ಖಾತೆಗಳನ್ನು ಸ್ಥಗಿತ ಮಾಡುವುದು ನಿಲ್ಲಿಸಿ ರಾಷ್ಟ್ರೀಕೃತ ಬ್ಯಾಂಕುಗಳ ಸಾಲದ ಖಾತೆಗಳನ್ನು ಹೋಲ್ಡ್ ಮಾಡಿದ್ದನ್ನು ಕೂಡಲೇ ತೆರೆಯಲು ರೈತ ಸಂಘಾಧ್ಯಕ್ಷ ಶರಣಬಸಪ್ಪ ಮಂಶೆಟ್ಟಿ ಆಗ್ರಹ ಮಾಡಿದ್ದಾರೆ. ಕಲಬುರಗಿ ನಗರದ ಪತ್ರಿಕಾ ಭವನದಲ್ಲಿ ಆಯೋಜನೆ ಮಾಡಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಲಬುರಗಿ ಜಿಲ್ಲೆಯ ಅತಿವೃಷ್ಟಿ ಪರಿಹಾರಕ್ಕಾಗಿ ನೋಂದಣಿಯಾದ 4,17,000 ಜನ ರೈತರು ಮತ್ತು FID ನಂಬರ್ ಹೊಂದಿರುವ ರೈತರು 3,17,000 ಜನ ರೈತರು ಮಾತ್ರ ಇನ್ನು 12,313 ಜನರಿಗೆ ಪರಿಹಾರದಿಂದ ವಂಚಿತರಾದ ರೈತರು ಸರಾಸರಿ ಅಂದಾಜು 30 ಕೋಟಿಯಷ್ಟು ಹಣ ರೈತರ ಖಾತೆಗೆ ಜಮಾ ಮಾಡಬೇಕಾಗಿದೆ. ಕಲಬುರಗಿಯಲ್ಲಿ ಜಿಲ್ಲೆಯಲ್ಲಿರುವ ಬೆಳೆ ಸಮೀಕ್ಷೆ ಮಾಡುವಾಗ ಗ್ರಾಮೀಣ ಪ್ರದೇಶದಲ್ಲಿರುವ ವಿಲೇಜ್ ಅಕೌಂಟೆಂಟ್ ಬೆಳೆ ಸಮೀಕ್ಷೆ ಎಲ್ಲ ಕುರಿತು ಮಾಡಿ ಇವಾಗ ರೈತರಿಗೆ ಪರಿಹಾರ ಸಮಯದಲ್ಲಿ ತಾರತಮ್ಯ ಆಗಿದೆ ಅನ್ನೋ ಅನೇಕ ಜನ ರೈತರಿಗೆ ಪರಿಹಾರವೇ ಜಮಾ ಆಗಿರುವುದಿಲ್ಲ. ಪರಿಹಾರಕ್ಕಾಗಿ ರೈತರು ಹತಾಶರಾಗಿದ್ದಾರೆ ಎಂದು ತಿಳಿಸಿದರು. ಬ್ಯೂರೋ ರಿಪೋರ್ಟ್, RJ32 ಕನ್ನಡ ನ್ಯೂಸ್, ಕಲಬುರಗಿ. ಗೋಷ್ಠಿಯ ಮುಖ್ಯವಾಗಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲಾ ತೊಗರಿಯ ನಾಡು. ಈ ತೊಗರಿಯ ನಾಡಿನಲ್ಲಿ ತೊಗರಿ ಬೆಳೆಗಾರರು 5,95,151 ಹೆಕ್ಟರ್ ಬಿತ್ತನೆಯಾಗಿರ್ತಕ್ಕಂಥದ್ದು. ಅದರಲ್ಲಿ ಸರಾಸರಿ 2.5 ಲಕ್ಷ ತೊಗರಿಯನ್ನು ಹೆಕ್ಟರ್ ಅನ್ಕರ ಹಾನಿಯಾಗಿರೋದರಲ್ಲಿ ಒಟ್ಟಾರೆ ಸರ್ಕಾರ ಮೆನ್ಷನ್ ಮಾಡಿರ್ತಕ್ಕಂಥದ್ದು 3 ಲಕ್ಷ ಚಿಲ್ಲರೆ ಉದ್ದು, ಹೆಸರು, ಸೋಯಾ, ಹತ್ತಿ ಮತ್ತು ತೊಗರಿ ಇದೆಲ್ಲವನ್ನು ಮತ್ತು ತೋಟಗಾರಿಕೆ ಬೆಳೆಗಳನ್ನು ಕ್ರೋಢೀಕರಣ ಮಾಡಿ 3.5 ಲಕ್ಷ ಹೆಕ್ಟರನ್ನು ತೊಗರಿಯನ್ನು ಇವತ್ತು ಇಡೀ ಬೆಳೆ ನಷ್ಟ ಹಾನಿಯನ್ನು ತೋರಿಸಿರ್ತಕ್ಕಂಥದ್ದು. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ 4,17,000 ಜನ ರೈತರದು ಇವತ್ತು ನೋಂದಣಿ ಮಾಡಿರ್ತಕ್ಕಂಥದ್ದು ಕಲಬುರಗಿ ಜಿಲ್ಲೆಯಲ್ಲಿ ಈ ಅತಿವೃಷ್ಟಿ ಒಳಗಡೆ ಹಾನಿಯಾಗಿರ್ತಕ್ಕಂಥ. ಅದರೊಳಗಡೆ ತೊಗೊಂಡಿರ್ತಕ್ಕಂಥದ್ದು FID ಫೀಡನ್ನು ಮಾಡಿ ತೊಗೊಂಡಿರ್ತಕ್ಕಂಥದ್ದು 3,17,000 ಜನ ರೈತರು. ಅದರಲ್ಲಿ ಒಟ್ಟಾರೆ ಅಂತ ಕೇಳಿದರೆ ಈಗ ಒಟ್ಟಾರೆ ಅದರಲ್ಲಿ 12,313 ಜನ ರೈತರದು ಇಡೀ ಎಂಟೈರ್ ಕಲಬುರಗಿ ಜಿಲ್ಲೆಯಲ್ಲಿ ಕೈಬಿಟ್ಟು ರೈತರಿಗೆ ಮೋಸವಾಗಿದೆ ಅಂತಕ್ಕಂಥ ಮಾತನ್ನು ಸ್ಪಷ್ಟವಾಗಿ ನಾವು ಇವತ್ತು ಸರ್ಕಾರಕ್ಕೆ ಒತ್ತಾಯ ಮಾಡೋಕ್ಕೆ ಬಂದಿದ್ದೇವೆ. ಇದ್ರ ಜೊತೆಯಲ್ಲಿ ಇನ್ನೊಂದು ಏನಾಗಿದೆ ಅಂತ ಕೇಳಿದ್ರೆ, ಯಾವ ರೈತರಿಗೆ ಇವರು ಯಾವ ಮಾನದಂಡ ಆಧಾರದಲ್ಲಿ ಪರಿಹಾರ ರೊಕ್ಕ ಹಾಕಿದ್ದಾರೆ ಅಂತಕ್ಕಂಥ ನಮ್ಗೆ ಅರ್ಥ ಆಗ್ತಾಯಿಲ್ಲ. ಭಾಳ ನಮ್ಗೆ ಒಂದು ಇದು ಗೊಂದಲದ ಗೂಡಾಗಿರ್ತಕ್ಕಂಥ ಪರಿಸ್ಥಿತಿಯನ್ನು ನಾವು ಅನುಭವಿಸ್ತಿದ್ದೀವಿ ಕಲಬುರಗಿ ಜಿಲ್ಲೆ ರೈತರು. ಇವತ್ತು ರೈತರ ರೊಕ್ಕದ ಮೇಲಂತೂ ಪೂರ್ತಿ ನೀರು ಪಾಲಾಗೋಗಿದೆ. ಇವತ್ತು ರೈತರ ಬದುಕು ಬೀದಿ ಪಾಲಾಗ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇವತ್ತು ಯಾವ ರೈತರಿಗೆ 5,000 ಬಂದಿದೆ, ಯಾವ ರೈತರಿಗೆ 8,000 ಬಂದಿದೆ, ಯಾವ ರೈತರಿಗೆ 13,000 ಬಂದಿದೆ, ಯಾವ ರೈತರಿಗೆ 7,000 ಬಂದಿದೆ. ಒಬ್ಬ ರೈತರ ಇತಿಹಾಸನ ನೋಡಿದರೆ 1,000 ರೂಪಾಯಿನ ರೊಕ್ಕನ ಬಂದಿರತಕ್ಕಂಥದ್ದು ಕೂಡ ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿದೆ. ಒಂದು ಉದಾಹರಣೆ ತೊಗೊಳ್ಬೇಕಾದ್ರೆ ಕಲಬುರಗಿ ಜಿಲ್ಲೆಯ ಕಾಳಗಿ ತಾಲೂಕು ಕೊಡದೂರು ಅಂತಕ್ಕಂಥ ಗ್ರಾಮ ಇದೆ. ಒಂದೇ ಗ್ರಾಮದಲ್ಲಿ 350 ಜನರದ್ದು ಯಾವುದೇ ಕಾರಣಕ್ಕೂ FID ಫೀಡ್ ಆದರೂ ಕೂಡ ಆ ರೈತರಿಗೆ ನಯ ಪೈಸೆ ಹಣ ಇವತ್ತು ಯಾವುದೇ ಕಾರಣಕ್ಕೂ ಪರಿಹಾರದ ಹಣ ಬಂದಿಲ್ಲ. ಇನ್ನೊಂದು ಉದಾಹರಣೆ ತೊಗೊಳ್ಬೇಕಾದ್ರೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಅವರು ಮತಕ್ಷೇತ್ರನೇ ಬರ್ತಕ್ಕಂಥ ಹೆಬ್ಬಾಳ ಅಂತಕ್ಕಂಥ ಒಂದು ಊರಿದೆ. ಆ ಹೆಬ್ಬಾಳದಲ್ಲಿರ್ತಕ್ಕಂಥ FID ಸಹಿತ ಆಲ್ರೆಡಿ ಫೀಡ್ ಇದೆ, ಆಲ್ರೆಡಿ ಅವರು ಲಿಸ್ಟ್ನಲ್ಲೂ ಕೂಡ ಇದೆ. ಈ ಲಿಸ್ಟ್ನಲ್ಲಿದ್ದರೂ ಕೂಡ ಇವತ್ತು ಯಾವುದೇ ಕಾರಣಕ್ಕೂ ಕೂಡ ಇಂಥ ರೈತರಿಗೂ ಕೂಡ ಸುಮಾರು ಜನ ರೈತರು, ಒಬ್ಬರಲ್ಲ ಇಬ್ಬರಲ್ಲ, ಅದು ಅಂಕಿ ಸಂಖ್ಯೆಯನ್ನು ಕೂಡ ಹೇಳೋದಂಥ ರೀತಿಯಲ್ಲಿ ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ಒಂದು ಕಡೆಗೆ ಅವ್ರು ಹೇಳ್ತಾರೆ ಇಡೀ ಇತಿಹಾಸದಲ್ಲಿದ್ದು ಎಲ್ಲೂ ಕೂಡ ಪರಿಹಾರ ಸಿಗಲಾರಂಥ ರೀತಿಯಲ್ಲಿ ಕಲಬುರಗಿ ಜಿಲ್ಲೆಯಲ್ಲಿ ಮೊದಲನೇದಾಗಿ ಪರಿಹಾರ ಕೊಟ್ಟಿವಿ ಅಂತಕ್ಕಂಥ ಮಾತಾಡ್ತಾರೆ ಇದ್ರೆ. ಬಟ್ ಅವ್ರ ಅಂಕಿ ಸಂಖ್ಯೆ ಡಾಟಾನ ನೋಡಿದರೆ ನಾವು ಸರಿಯಪ್ಪ ಹೌದು ಅಂತ ಅನ್ಬೋದು. ಹಳ್ಳಿ ಭಾಷೆಯಲ್ಲಿ ಒಂದು ಮಾತಾಡ್ತೀವಿ ನಾವು, ನಾಯಿ ಮಲೆಗೆ ನಾಗಳಲ್ಲಿದ್ದರೆ ನಮಗೆ ಲಾಭ, ಕುಡಿಯೋಕೆ ಬರ್ತದೆ, ಚೆಲ್ಲಕ್ಕೆ ಬರ್ತದೆ ಅಂತಕ್ಕಂಥ ಪರಿಸ್ಥಿತಿ ನಮ್ಮ ರೈತರನ್ನು ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಆ ಕಾರಣಕ್ಕಾಗಿ ನಾವು ಕೇಳೋಕ್ಕೆ ಬಯಸ್ತಾ ಇದ್ದೀವಿ, ಸರಾಸರಿ ಇನ್ನೂ 30-35 ಕೋಟಿ ರೂಪಾಯಿ ಹಣ ಪೆಂಡಿಂಗ್ ಇರ್ತಕ್ಕಂಥದ್ದು. ಆ 30-35 ಕೋಟಿ ರೂಪಾಯಿ ಹಣನೂ ಕೂಡ ತಕ್ಷಣವೇ ಸರ್ಕಾರ ರಿಲೀಸ್ ಮಾಡಬೇಕು ಅಂತಕ್ಕಂಥ ಮಾತನ್ನು ಒತ್ತಾಯ ಮಾಡ್ತಾಯಿದ್ದೀವಿ. ಇದರ ಜೊತೆಯಲ್ಲಿ FID ಫೀಡ್ ಇರ್ತಕ್ಕಂಥ ರೈತರಿಗೆ ಈ ಚಿಲ್ಲರೆ 3,17,000 ಅವ್ರದ್ದೇ ಕೊಟ್ಟಿರ್ತಕ್ಕಂಥ ಡಾಟಾ ಅಂಕಿಅಂಶ ಪ್ರಕಾರ ಈ FID ಇರ್ತಕ್ಕಂಥ ರೈತರದ್ದು ಯಾವುದೇ ಕಾರಣಕ್ಕೂ ಅನ್ಯಾಯಕ್ಕೊಳಗಾಗಲಾರಂಥ ರೀತಿಯಲ್ಲಿ 2-3 ದಿನದಲ್ಲಿ ಈ ಅಮೌಂಟನ್ನು ಈ ರೈತರ ಖಾತೆಗೆ ಹಾಕಬೇಕು. ಒಂದು ವೇಳೆ ಹಾಕಲಿಲ್ಲ ಅಂದರೆ ರಾಷ್ಟ್ರೀಯ ಹೆದ್ದಾರಿಗಳು, ರಾಜ್ಯ ಹೆದ್ದಾರಿಗಳನ್ನು ಬಂದ್ ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಇವತ್ತು ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಅಂತಕ್ಕಂಥ ಮಾತನ್ನು ಈ ಸಂದರ್ಭಕ್ಕೆ ಬಯಸ್ತಾ ಇದ್ದೀವಿ. ಇದ್ರ ಜೊತೆಯಲ್ಲಿ ಇನ್ನೊಂದು ಸಂಕಷ್ಟವನ್ನು ಎದುರಿಸ್ತಾ ಇದ್ದಾರೆ. ನಮ್ಮ ಕಲಬುರಗಿ ಜಿಲ್ಲೆಯಲ್ಲಿರ್ತಕ್ಕಂಥ ರೈತರು ಈ ವರ್ಷ ರೊಕ್ಕದ ಮಾಲ್ ಇಲ್ಲ. ಇದ್ದಂಥ ತೊಗರಿ 2.5 ಲಕ್ಷ ಹೆಕ್ಟರ್ ಅಂತ ಅವ್ರು ಹೇಳ್ತಾರೆ, 3.5 ಲಕ್ಷ ಹೆಕ್ಟರ್ ಅಂತ ಅವ್ರು ಹೇಳ್ತಾರೆ. ನಮ್ಮ ಲೆಕ್ಕದ ಪ್ರಕಾರ ಉಳಿದಿರ್ತಕ್ಕಂಥದ್ದು ಕೇವಲ 2 ಲಕ್ಷ ಹೆಕ್ಟರ್ ಮಾತ್ರ ತೊಗರಿ. ಆದರೆ 2 ಲಕ್ಷ ಹೆಕ್ಟರ್ ತೊಗರಿಯಲ್ಲೂ ಕೂಡ ಏನಾಗಿದೆ ಅಂತ ಕೇಳಿದ್ರೆ, ನೀವು ಅದಕ್ಕೆ ಏನಂತೀರೋ ಗೊತ್ತಿಲ್ಲ. ನಾವು ಮಾತಾಡ್ತಕ್ಕಂಥದ್ದು ನಮ್ಮ ಹಳ್ಳಿಯಲ್ಲಿ ಮಾತಾಡ್ತಕ್ಕಂಥ ರೈತರ ತೊಗರಿ ಗೊಡ್ಡು ಹೋಗ್ತಾ ಇದೆ ಹಸಿ ಜಾಸ್ತಿಯಾಗಿ.
ತೊಗರಿ ಗೊಡ್ಡು ಹೋಗ್ತದೆ, ಇನ್ನೊಂದು ಕಡೆಗೆ ಲಕ್ಕಿ ಹೊಡಿಲಕತ್ತ ಅಂತಾರೆ. ಅಂದರೆ ಅದು ತೊಗರಿ ಯಾವುದೇ ಕಾರಣಕ್ಕೂ ಹೂವು ಕಚ್ಚಲ್ಲ, ಕಾಯಿ ಕಚ್ಚಲ್ಲ, ಚಳ್ಳಿ ಕಚ್ಚಲ್ಲ, ಆಟೋಮೆಟಿಕ್ಕಾಗಿ ಚಿಗುರು ಹೊಡೆದು ಆ ತೊಗರಿ ಅನ್ಕರ ಆಟೋಮೆಟಿಕ್ಕಿ ಬೆಳೆನೇ ಉತ್ಪಾದನೆ ಆಗಲಾರಂಥ ರೀತಿಯಲ್ಲಿ ನಮ್ಮ ರೈತರನ್ನು ಸಂಕಷ್ಟ ಎದುರಿಸ್ತಿದ್ರೆ. ಇದು 1.18% ಉಳಿದಿರ್ತಕ್ಕಂಥ 18% ತೊಗರಿ ಗೊಡ್ಡೋಗಿ ಹಾನಿಯಾಗಿರ್ತಕ್ಕಂಥದ್ದು. ಇನ್ನೊಂದು ಹಾನಿ ಏನು ಅಂತ ಕೇಳಿದ್ರೆ, ಈ ಕಾಡಂದಿ ಅಡಿ ಹಂದಿಗಳ ಮೂಲಕ ತೊಗರಿಯನ್ನು ಇಡೀ ರೈತರು ತೊಗರಿ ಕಟಾವು ಮಾಡ್ದಂಗೆ ಯಾವ ರೀತಿ ಕೊಯ್ದು ಹಾಕ್ತಾರೋ, ಹರಿಕಟ್ಟಕ್ಕೆ ಮೆದಿ ಹಾಕ್ತಾರೋ ಆ ರೀತಿಯಲ್ಲಿ ಅಡಿ ಹಂದಿಯನ್ನು ಪೂರ್ತಿ ಸತ್ಯನಾಶ ಮಾಡಿ ಕುಂಪಿ ಮಾಡಿ ಹಾಕಿ ಆ ರೈತರು ಕೂಡ ಸಂಕಷ್ಟವನ್ನು ಎದುರಿಸ್ತಕ್ಕಂಥ ಪರಿಸ್ಥಿತಿ. ತೊಗರಿಯ ನಾಡಿನಲ್ಲಿ ದಾಣಿ ತೊಗರಿ ಬೆಳಿಲಾರ್ದಂಥ ಪರಿಸ್ಥಿತಿಯನ್ನು ನಮ್ಮ ಕಲಬುರಗಿ ಜಿಲ್ಲೆ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಇವತ್ತು ನಾವು ಅನುಭವಿಸ್ತಿದ್ವಿ. ಸರ್ಕಾರ ಇದ್ರ ಬಗ್ಗೆ ಎಚ್ಚೆತ್ಕೊಳ್ಬೇಕು. ಹಂದಿ ಮೂಲಕ ಹಾನಿಯಾಗಿರ್ತಕ್ಕಂಥದ್ದು ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಮೂಲಕ ಜಿಲ್ಲಾಡಳಿತ ಟಾಸ್ಕ್ ಫೋರ್ಸ್ ಮೀಟಿಂಗ್ ಸೇರಿ ಆ DFO ಮೂಲಕ ಅರಣ್ಯ ಇಲಾಖೆ ಮೂಲಕ ಅವ್ರಿಗೆ ಪರಿಹಾರ ಕೊಡಿಸ್ತಕ್ಕಂಥ ಪ್ರಯತ್ನವನ್ನು ಸರ್ಕಾರ ಮಾಡಬೇಕು. ಇನ್ನು ಗೊಡ್ಡೋಗಿರ್ತಕ್ಕಂಥದ್ದು ಅದ್ರ ಯಾವುದೇ ಕಾರಣಕ್ಕೂ ಆಟಕ್ಕುಂಟು ಲೆಕ್ಕಕ್ಕಿಲ್ಲ ಅನ್ನೋಂಥ ರೀತಿಯಲ್ಲಿದ್ದಾರೆ ಆ ರೈತರು. ಆ ಕಾರಣಕ್ಕಾಗಿ ಅಗ್ರಿಕಲ್ಚರ್ದವರು, ರೆವಿನ್ಯೂದವರು ತಕ್ಷಣವೇ ಸಮೀಕ್ಷೆ ನಡೆಸಿ ಆ ಗೊಡ್ಡೋಗಿರ್ತಕ್ಕಂಥದ್ದು ಎಷ್ಟು ಹೆಕ್ಟರ್ ಹಾನಿಯಾಗಿದೆ ಅಂತಕ್ಕಂಥ ಅಂದಾಜನ್ನು ಮಾಡಿ ಅವ್ರಿಗೆ ಪರಿಹಾರ ಕೊಡಬೇಕು ಅಂತಕ್ಕಂಥ ಮಾತನ್ನು ಇವತ್ತು ನಾವು ಒತ್ತಾಯನ ಮಾಡ್ತಾಯಿದ್ದೀವಿ. ಇನ್ನು 4ನೇ ಅಂಶ ಏನು ಅಂತ ಕೇಳಿದ್ರೆ, ಇದು ಎಲ್ಲದರ ಮಧ್ಯದಲ್ಲಿ ನಮ್ಮ ರೈತರು ಸಂಕಷ್ಟದಲ್ಲಿ ಇರುವಾಗ ರಾಷ್ಟ್ರೀಕೃತ ಬ್ಯಾಂಕ್ಗಳು ಇಡೀ ರೈತರ ಗಂಟಲಲ್ಲಿ ಹಿಡಿತಕ್ಕಂಥ ರೀತಿಯಲ್ಲನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ನಮ್ಮ ಪರಿಸ್ಥಿತಿ ಏನಾಗಿದೆ, ಅತಿ ಹೆಚ್ಚು ಎಷ್ಟು ಹಸಿ ಬರಗಾಲ ಕಲಬುರಗಿ ಜಿಲ್ಲೆ ಆಗಬೇಕಾಗಿರ್ತಕ್ಕಂಥ ಹಸಿ ಬರಗಾಲ ಸರ್ಕಾರ ಘೋಷಣೆ ಮಾಡಲಿಲ್ಲ. ಆದರೆ ಇವತ್ತು ಟೋಟಲಿನೇ ಅತಿ ಹೆಚ್ಚು ಮಳೆ ಜಾಸ್ತಿಯಾಗಿರೋದ್ರಿಂದ 86-87% ಮಳೆಯನ್ನು ಅತಿ ಹೆಚ್ಚು ಆಗಿರೋದ್ರಿಂದ ಹಸಿ ಬರಗಾಲ ಘೋಷಣೆ ಮಾಡಬೇಕಾಗಿತ್ತು, ಘೋಷಣೆ ಮಾಡಲಿಲ್ಲ. ಆದರೆ ನಮ್ಮ ರೈತರು ಸಾಲದ ಮಡುವಿನಲ್ಲಿ ಒದ್ದಾಡ್ತಕ್ಕಂಥ ಸಂದರ್ಭದಲ್ಲಿ ರೈತರ ರೊಕ್ಕದ ಮಾಲು ಉದ್ದು, ರೈತರ ರೊಕ್ಕದ ಮಾಲು ಹೆಸರು, ರೈತರ ರೊಕ್ಕದ ಮಾಲು ತೊಗರಿ, ರೈತರ ರೊಕ್ಕದ ಮಾಲು ಹತ್ತಿ, ಸೋಯಾ. ಆದರೆ ಎಲ್ಲವನ್ನು ಕೈ ಕೊಟ್ಟಿರೋದ್ರಿಂದ ಈ ವರ್ಷ ರೈತರ ಹತ್ರ ರೊಕ್ಕ ಇಲ್ಲ, ಮುಂದೆ ಒಕ್ಕಲ್ತನ ಹೆಂಗೆ ನಡೆಸ್ಬೇಕು, ಸಂಸಾರ ಹೆಂಗೆ ನಡೆಸ್ಬೇಕು ಅಂತಕ್ಕಂಥ ಸಂಕಷ್ಟದಲ್ಲಿದ್ದಾರೆ. ಇಂಥ ಸಂದರ್ಭದಲ್ಲಿ ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ರೈತರ ಸಾಲ ರಿಕವರಿ ಮಾಡಿಲ್ಲ, ರಿನ್ಯೂವಲ್ ಮಾಡಿಲ್ಲ ಅಂಥೇಳಿ ರೈತರ ಅಕೌಂಟ್ಗಳನ್ನು ಹೋಲ್ಡ್ ಮಾಡಿ ಬಂದಿರತಕ್ಕಂಥ ಪರಿಹಾರ ರೊಕ್ಕನ ಎಂಟೈರ್ ಥ್ರೋಟ್ ಡಿಸ್ಟ್ರಿಕ್ಟ್ ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ, SBI ಬ್ಯಾಂಕ್ ಮತ್ತು ಪ್ರಗತಿ ಕೃಷ್ಣ ಗ್ರಾಮೀಣ ಬ್ಯಾಂಕ್ ಇವೆಲ್ಲವನ್ನು ರಾಷ್ಟ್ರೀಕೃತ ಬ್ಯಾಂಕ್ಗಳನ್ನು ಇಮ್ಮಿಡಿಯೇಟಾಗಿ ಅವರು ಮೊನ್ನೆ ಸಾಯಂಕಾಲ ಅಮೌಂಟ್ ಜಮಾ ಆಗಕ್ಕೆ ಶುರು ಆಗ್ಯದೋ ಆ ಸಾಯಂಕಾಲದಿಂದಲೇ ಇವತ್ತು ಅಕೌಂಟ್ಗಳನ್ನು ಹೋಲ್ಡ್ ಮಾಡಿ ಹಣಕಾಸಿನ ವ್ಯವಹಾರ ಮಾಡಲಾರಂಥ ರೀತಿಯಲ್ಲಿ ಇವತ್ತು ತಡೆಗಟ್ಟಿದೇನಿದೆ, ಇದು ರೈತ ವಿರೋಧಿ ಧೋರಣೆ ಅಂತಕ್ಕಂಥ ಮಾತನ್ನು ಹೇಳ್ಬಸ್ತೀವಿ. ಇದಕ್ಕೆ ಸಂಬಂಧಪಟ್ಟಂಗೆ ಇವು 6 ಅಂಶಗಳಿಗೆ ಸಂಬಂಧಪಟ್ಟಂಗೆ ಅಗ್ರಿಕಲ್ಚರ್ ಸಚಿವರು, ಜಿಲ್ಲಾ ಉಸ್ತುವಾರಿ ಸಚಿವರು ಮತ್ತು ಜಿಲ್ಲೆಯ ಟಾಸ್ಕ್ ಫೋರ್ಸ್ ಕಮಿಟಿ ತಕ್ಷಣವೇ ಮಧ್ಯಪ್ರವೇಶ ಮಾಡಿ ಲೀಡ್ ಬ್ಯಾಂಕ್ದವರು ಒಂದು ಮೀಟಿಂಗನ್ನು, ಬ್ಯಾಂಕರ್ಸ್ ಮೀಟಿಂಗನ್ನು ಮಾಡಿ ತಕ್ಷಣವೇ ಆ ಹಣಕಾಸಿನ ವ್ಯವಹಾರ ಮಾಡ್ತಕ್ಕಂಥದ್ದನ್ನು ಓಪನ್ ಮಾಡಿಸ್ಬೇಕು ಅಂತಕ್ಕಂಥ ಮಾತನ್ನು ಇವತ್ತು